ಸ್ವಾಗತಂ ಸುಸ್ವಾಗತಂ. ನೋಡಿ 1 ಗಂಟೆ ಆಯ್ತು ಘಾಟ್ನಾಗ ಬಂದು ಫುಲ್ ಜಾಮ್ ಆಗಿಬಿಟ್ಟತೆ. ಈ ವೈಪರ್ ಮಿಷಿನ್ ಬೇರೆ ಟಣ 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 ಅಂತ ಅದೊಂದು ಇರಿಟೇಟ್ ಮಾಡ್ತತೆ. ಅಲ್ಲಿ ಕೆಳಗೆಲ್ಲ ಫುಲ್ ಜಾಮೇ ಇರೋದು. ನಾವು ಏನೋ ಮಾಡೋಕ್ಕೆ ಬಂದು ಅದೇನೋ ಹೇಳ್ತಾರೆ ನೋಡ್ರಿ, ಏನೋ ಮಾಡಲಿ ಹೋಗಿ ಏನೋ ಆಗೋತ ಅನ್ನಂಗೆ ಆಯಿತು. ಫುಲ್ ಜಾಮ್ ಇಲ್ಲಂತೂ ಮಳೆ ಸರ್. ಅಲ್ಲೇ ಆ ಗ್ಯಾಸ್ನ ತೆಗೆದು ಮ್ಯಾಲೆ ಬಿಸಾಕು ಫಸ್ಟು. ಅದೊಂದು ಇರಿಟೇಟ್ ಮಾಡ್ತದೆ ಅದು ಟಕ್ಕ 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 ಅಂತೇಳಿ. ಆ ಗ್ಯಾಸ್ ಬೇರೆ ಇರಿಟೇಟ್ ಮಾಡ್ದ. ವೈಪರ್ ಕಡ್ಡಿನೇ ಸರಿ ಮಾಡೋಕ್ಕಾಗಂಗಿಲ್ಲ, ಅದು ಟಕ್ಕ 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 ಅನ್ನೋದು ಎಲ್ಲ ಇರಿಟೇಟ್ ಆಗ್ತೈತೆ ಗುರು. ಮಳೆ ಬೇರೆ ಬರ್ತೈತೆ. ಇವತ್ತು ಸಾಯಂಕಾಲ ಆಗ್ತದೆ. ನಾವು ನಗರ ಮುಟ್ಟೋಷ್ಟೊತ್ತಿಗೆ ನಾವೇನು ಕರಿಮಲ ದಾಟಲ್ಲ, ನಗರನಾಗೆ ಎಲ್ಲ ಪಾಚ್ಕೊಂಬಕ್ಕಾಗತ್ತೆ ಅಷ್ಟೇ. ಡೀಸೆಲ್ ನೋಡಿದರೆ ತಿಕ್ಕಾರಿ ಹೆಂಗೆ ಡೀಸೆಲ್ ಕುಡ್ದತ್ತೆ. 530 ಕಿಲೋಮೀಟ್ರ್, ಬೆಳಗ್ಗಿಂದ 50 ಕಿಲೋಮೀಟ್ರ್ ಬಂದಿಲ್ಲ ಗುರು 9 ಗಂಟೆಯಿಂದ. ಬರೀ ಜಾಮು. ಮಳೆ ಬಂದರೆ ಈ ರೋಡ್ನಾಗ ಅಷ್ಟೇ. ಸೋನ್ಗಡ್ ಮೇಲೆ ಹೋಗಿದ್ರೆ ಎಲ್ಲೋ ಹೋಗ್ಬಿಡ್ತಿದ್ವಿ. ನಮ್ಮ ಸಾಹುಕಾರಿಗೆ ಹೇಳಿದರೆ ಟೋಲ್ ಗೇಟ್ ಬರಲ್ಲ ಈ ರೋಡ್ನಾಗ, ಟೋಲ್ ಗೇಟ್ ಬರಲ್ಲ ಅಂತೇಳಿ ಕಳಿಸ್ತಾ. ಇಲ್ಲಿ ನೋಡಿದರೆ ತೊಳ್ದು ಹಾಕೋಗೈತೆ. ಇಲ್ಲಿ ಟೋಲ್ ಗೇಟು ಡೀಸೆಲ್ ಕುಡಿದ್ರೆ ಕುಡಿಲಿ, ಟೋಲ್ ಗೇಟ್ ದುಡ್ಡು ಉಳಿಬೇಕು ಓನರ್ಗಳಿಗೆ, ಹಂಗಾಗೈತೆ ಇಲ್ಲಿ. ಇವಾಗ ಇಲ್ಲಿ ಜಾಮ್ ಐತೆ. ಆ ಕಡೆ ಘಾಟ್ನಾಗ ಇನ್ನೂ ಎಷ್ಟೋ ಜಾಮ್ ಐತೋ ಗೊತ್ತಿಲ್ಲ. 1.5 ಗಂಟೆಯಿಂದ 1 ಕಿಲೋಮೀಟ್ರ್ ಅಷ್ಟೇ ಬಂದಿರೋದು. ಇವಾಗ ತಿರ್ಗಾ ಮತ್ತೆ ಎಷ್ಟೈತೋ ನೋಡ್ಬೇಕು. ಇನ್ನೊಂದು 3 ಟರ್ನಿಂಗ್ ಇಳಿದು ಹೋಗ್ಬೇಕು. ಈ ಟ್ರಾಲರ್ನಾರೆ ಅಡ್ಡ ಬಂದು ನಿಂತ್ಕೊಂಡ್ಬಿಡ್ತಾರೆ ಗುರು. ಇವಾಗ ಆ ಕಡೆಯಿಂದ ಒಂದು ಗಾಡಿ ಬರ್ತಿಲ್ಲ, ಯಾರಾಗಲಿ ಅಡ್ಡ ನಿಲ್ಸಿರ್ತಾನೆ ನೋಡಿ. ಬನ್ನಿ ಆಮೇಲೆ ನೋಡೋಣ ಅಲ್ಲಿ ಕೆಳಕ್ಕೆ ಇಳ್ದೋಗಿ. ನೋಡ್ಗುರು ಇಲ್ಲಿ ಎಷ್ಟಕ್ಕೊಂದು ನೀರು ಬರ್ತದೆ, ದಬ ಹಳ್ಳಕ್ಕೊಳ್ಳೆ ಹರ್ಕೊಂಡು ಹೋಗ್ತೈತೆ. ಹಿಂಗೆ ಬಂದರೆ ಯಾರು ರೋಡು ಇರಲ್ಲ, ಕಲ್ಲೇ ಉಲ್ಡಿಸ್ಕೊಂಬರ್ತೈತೆ. ಮ್ಯಾಗ್ಲಿಂದ ಬರ್ತಿರೋದು. ಅಲ್ಲಿ ಡಾಂಬರ್ ರೋಡ್ ಐತೆ, ಡಾಂಬರ್ ರೋಡ್ ಎಲ್ಲ ಎದ್ದೇ ಹೋಗ್ಬಿಟ್ಟತೆ. CC ರೋಡು. ಅದ್ರಾಗೆ ಇವ್ರು ಬೇರೆ ಈ ವೈಟ್ ಬೋರ್ಡ್ನವರು ನಂದೆಲ್ಲಿಕ್ಕನ ಅಂತೇಳಿ ಬಂದ ನೋಡ್ಗುರು ಸೆಂಟ್ರಾಗೆ. ಎಲ್ಲ ರೋಡ್ ಕ್ಲಿಯರ್ ಆಯ್ತು ಅಂತೇಳಿ ಹೋಗ್ತಿರೋದು. ಇವರಿಂದ ಅರ್ಧ ಜಾಮ್ ಆಕತ್ ನೋಡಿ. ಡ್ರೈವಿಂಗ್ ಸ್ಕೂಲ್ನಾಗ ಕಲ್ತ್ಕೊಂಡು ಬಂದಿರೋ ಹಣೆ ಬರನೇ ಇಷ್ಟು. ರೂಲ್ಸು ರೆಗ್ಯುಲೇಷನ್ ಗೊತ್ತಿರಲ್ಲ, ಏನಿಲ್ಲ. ಎಲ್ಲಂದ್ರೆ ಅಲ್ಲ ನುಗ್ಗಿ ನಡಿ ಅಂದ್ಬಿಡ್ತಾರೆ ನೋಡಿ. ಘಾಟೆಲ್ಲ ಹತ್ತು ಬಂದ್ವಿ, ಆದರೆ ವೈಪರ್ ರಾಡ್ ಮುರಿದೋಗ್ಬಿಟ್ಟೈತಿ. ಅಂದರೆ ಲಾಕ್ ಹೋಗ್ಬಿಟ್ಟತ್ ನೋಡಿ. ಕೈಯಾಗ ಅನ್ಬೇಕು ಇವಾಗ. ಇನ್ನೇನು ಇಲ್ಲೊಂದು ಊರಾಗ ಗ್ಯಾಸ್ ತುಂಬ್ಸೋಣ ಅಂತಿದ್ವಿ. ಮತ್ತಿನ್ನೇನು ನಾಳೆ ಇಳ್ಕಲ್ಗೆ ಹೋಗ್ತೀವಲ್ಲ, ಇಳ್ಕಲ್ಲಾಗೆ ಇಲ್ಲ ಹಿರಿಯೂರಾಗ ತುಂಬಿಸಿದ್ರಾತು. ಹಿರಿಯೂರಾಗ ಯಾವಾಗ ಬೇಕಲ್ಲ 24 hours ಇರ್ತದೆ ಗ್ಯಾಸು. ಅಲ್ಲಿ 110 ರೂಪಾಯಿ ಕೆಜಿ. ಅದು ಯಾಕೋ ಗ್ಯಾಸ್ ಸರಿಯಾಗಿ ಉರಿತಿಲ್ಲ. ನೋಡೋಣ ಈ ಸಲ ಒಂದು ಒಲೆ ತಾಡೋಣ. ವೈಪರನ್ನು ವೈಪರು ಹಿಂಗನ್ನ ಅಲ್ಲಿ ಗ್ಲಾಸಿಗೆ ತುಂಬ ಮುಚ್ಕೊಂಡ್ರೆ ಅದು ಕಾಣಲ್ಲ. ದಾರ ಕಟ್ಟಿಗೆ ಒಂದು ನೋಡಿ ಹೆಂಗಂತ ಅಂತದೆ. ದಾರ ಕಟ್ಟಿಗಳು ಒಂದು ದಾರ ಕಟ್ಟಿ ಎಳಿಯಲಿ ತಮ್ಮ. ದಾರ ಕಟ್ಟಿ ಹೇಳ್ತೀನಿ ನೋಡಿ, ಸಾಕು ಬಿಡಲಿ. ದಾರ ಕಟ್ಟ ಹೇಳ್ತೀನಿ. ನಾಸಿಕ್ ಹತ್ರ ಬಂದ್ವಿ. ನಾಸಿಕ್ ಒಂದು 10 ಕಿಲೋಮೀಟ್ರ್ ಐತೆ. ಇಲ್ಲೊಂದು ಆಟೋಮೊಬೈಲ್ಸ್ ಐತೆ. ಆ ಆಟೋಮೊಬೈಲ್ಸ್ನಾಗ ಸಿಗ್ತತೆ ಅಂತ ಹುಡುಕ್ತಾ ಇದೀವಿ. ರಾಡಲ್ಲಿ ಬಿದ್ದತ್ ನೋಡ್ರಿ. ಇದೇನು ಸುಮ್ಮನೆ ತಿರುಗ್ತೈತೆ ಅದ್ರ ಪಾಡಿಗೆ ಅದು ಮಿಷನ್ನು. ಎಷ್ಟೊತ್ತಂತ ಕೈ ಆಡಿಸ್ತೀವಿ ಗುರು, ಕೈ ಆಡ್ಸೋಕ್ಕಲ್ಲ, ಕೈಯೆಲ್ಲ ಉರಿಬರುತ್ತೆ. ಇದಾವೆ ಒಂದು 4 ತಾಂಬರ ಕೇಳಿದ್ನಿ. ಇದು ಏನಾಗ್ಬಿಟ್ಟಂದ್ರೆ ಶೇಕ್ ಆಗ್ತೈತೆ ಗಡ ಅಂತೇಳಿ. ಅದ್ರ ಜೊತೆಗೆ ಇವಾಗ ಒಂದು ಸಣ್ಣದು ನಟ್ ಹುಡ್ತಾ ಹಾಕ್ಬೇಕು ಫಸ್ಟು, ಅದು ಶೇಕ್ ಆಗ್ತಂಗೆ. ಬರುತ್ತಂದ್ರೆ ಬಂದ್ಮೇಲೆ ಸಿಗೋಮ್ಮ. ನೋಡ್ಬರು ಎಷ್ಟು ಸಖತ್ತಾಗೈತಿ. ಇದು ನಾಸಿಕ್ ಹತ್ರ ಬಂದ್ವಿ. ವೈಪರ್ ರೆಡಿ ಮಾಡ್ಕೊಂಡ್ ಬಂದ್ವಿ ನೋಡಿ. ಇನ್ನೇನು ಈ ಗುಡ್ಡ ದಾಟೋದ್ರೆ ನಾಸಿಕ್ ಸಿಟಿ ದಾಟಕ್ಕೆ 1 ಅವರ್ ಬೇಕು. ಸಾಯಂಕಾಲ ನಗರಿಗೆ ಹೋದ್ರೆ ಸಾಕು. ಕರಿಮಲದಾಗ ಏನು ಗಾಡಿ ಬಿಡ್ತಿಲ್ಲ ಅಂತೆ. ನೋಡೋಣ, ಕರಿಮಲಗೆ ಬಿಟ್ಟರೆ ಹೋಗೋಣ, ಇಲ್ಲಾಂದರೆ ರಾಜಸ್ಥಾನಿ ಹೋಟ್ಲಾಗ ಮಕ್ಕೊಂಡು ಬೆಳಿಗ್ಗೆ ಎದ್ದೋದ್ರಾತು. ಬನ್ನಿ ಹೋಗೋಣ. ನಾಸಿಕ್ ಎಲ್ಲ ದಾಟ್ಕೊಂಬಂದ್ವಿ. ಇದು ನಗರ ಕಡೆಗೆ ಸಿಂಗಲ್ ರೋಡ್ ಇಳಿದು ಹೋಗ್ತಾ ಇದೆ ನೋಡಿ, ಹೈವೇ ರೋಡ್ನಾಗೆ. ನಾಸಿಕ್ಕು ಸಿನ್ನರ್ ಎಲ್ಲ ದಾಟ್ಬಿಟ್ವಿ. ಗ್ಲಾಸ್ ತುಂಬ ಗಲೀಜಾಗಿತ್ತು. ಗ್ಲಾಸ್ ತೊಳ್ಕೊಂಡು ಹೋಗ್ತಾ ಇದೆ ನೋಡಿ. ನಮ್ಮ ಜೊತೆಗೆ ಒಂದು ಗಾಡಿ ಇತ್ತು, ಶಿವಮೊಗ್ಗ ಗಾಡಿ. ಇವಾಗ ಅದು ಮುಂದೆ ಹೋಯ್ತು. ಇನ್ನು ನಗರನಾಗ ಹೋಗಿ ಡೀಸೆಲ್ ಹಾಕ್ಸ್ಕೋಬೇಕು. ಇದೇನು ಗುರು ಡೀಸೆಲ್ಲೇ ಕೆಳಕ್ಕೆ ಬಿದ್ದುಬಿಡ್ತು. 650, 900, 1000 ಕಿಲೋಮೀಟ್ರ್ ಹೋಗೋ ಗಾಡಿ 650 ಕಿಲೋಮೀಟ್ರಿಗೆ ಕೆಳಗೆ ಬಂದ್ಬಿಡ್ತು ರಿಸರ್ಗೆ. 100 ಲೀಟ್ರ್ ಹೋಗ್ಯದ ಜಾಸ್ತಿ. 2.5 ನನ್ನ ಬೇಡ, ಮೈಲೇಜೇ ಬಂದಿಲ್ಲ.
ಏನು ಮಾಡಂಗಿಲ್ಲ ನಾವು. ರೋಡ್ ಹಂಗೈತೆ, ರೋಡ್ ಸರಿ ಇಲ್ಲ, ಏನಿಲ್ಲ. ಡೀಸೆಲ್ ಹಾಕ್ಸ್ಕೊಂಡು ಲೋಡಿಗೆ ಹೋಗಿದ್ದು, ಲೋಡ್ ಬಂದು ಹಾಕ್ಸ್ತಿದ್ದು. ಮೈಲೇಜ್ ಬರೋದು ಹಂಗಾದ್ರೂ ಇನ್ನೇನು ಹೊಗೆನೇ ಈ ಟ್ರಿಪ್ಪು. ಅಲ್ಲಿ ಘಾಟ್ನಾಗ ಜಾಮು, ಅಲ್ಲಿ ಜಾಮು, ಇಲ್ಲಿ ಜಾಮು ಅಂತೇಳಿ. ಇವಾಗ ನಗರ್ನಾಗ ಹೋಗಿ ಟ್ಯಾಂಕ್ ಫುಲ್ ಮಾಡ್ಸೋಣ, ಎಷ್ಟು ಹಿಡಿತೈತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಫುಲ್ ಮಾಡಿದರೆ ಬೆಂಗಳೂರು ಹೋಗಿ ಖಾಲಿಯಾಗಿ ಬರ್ತದೆ ದೂರಕ್ಕೆ. ಖಾಲಿ ಬಂದ್ರೆ ಆಯ್ತು. ಸೀದಾ ಹೋಗೋಣ ಅಂತ ಇದೀವಿ, ಖಾಲಿ ಮಾಡೋಕ್ಕೆ ನೋಡೋದು. ಇವತ್ತು ನೈಟು ಕರಿಮಲಾಗೆ ಹೋಗಿ ಕರಿಮಲದಾಗ ಸ್ಟಾಪ್ ಮಾಡಿ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ಬಿಟ್ರೆ ಆರಾಮಾಗಿ ನಾಡ್ದ ಹೋಗಿ ಖಾಲಿ ಮಾಡ್ತೀವಿ. ಇವಾಗ ನೈಟ್ ಹೋದ್ರೂ ಏನು ಹೋದ್ರೂ ಸೋಲಾಪುರಿಗೆ ಹೋಗ್ತದೆ ಹೆಚ್ಚು. ನೋಡೋಣ, ಮಳೆ ಬಂದರೆ ದಾರಿನೇ ಕಾಣಲ್ಲ ಗುರು, ಅದಕ್ಕೆ ನೈಟ್ ಹೋಗೋಕೆ ಬೇಜಾರು. ಮಳೆ ಬಂದಿಲ್ಲ ಅಂದರೆ ಹೋಗ್ಬೋದು. ನಮ್ಮ ಲೈಟ್ ಬೆಳಕು ಬೇರೆ ಸರಿಯಾಗಿ ಬೀಳಲ್ಲ, ಏನಿಲ್ಲ. ನಾವು ಬೆಳಿಗ್ಗೆಯಿಂದ ಹೊಲ್ಟರು 150 ಕಿಲೋಮೀಟ್ರ್ ಬಂದಿಲ್ಲ. ಬೆಳಗ್ಗೆ 9 ಗಂಟೆಯಿಂದ ಆ ಕಡೆ ಹೋಗಿದ್ರೆ ಎಲ್ಲೋ ಇರ್ತಿದ್ವಿ. ಏನು ಮಾಡೋಂಗಿಲ್ಲ, ಬಂದೀವಿ ಅಷ್ಟೇ. ಏನು ಗೊನೆ ಅಂದ್ರೆ ಹೋಗಲ್ಲ, ಅದು ಬಂದೀವಿ ಅಂದಮೇಲೆ ವಾಪಸ್ ಹೋಗಲೇಬೇಕು. ಅಲ್ಲ, ಅದೇ ರೋಡ್ನಾಗ ಬಂದೀವಿ ಅಂದರೆ ಹಂಗೆ ಹೋಗ್ಬೇಕು. ಇದೊಂದು 50 ಕಿಲೋಮೀಟ್ರ್ ದಾಟ್ಬಿಟ್ರೆ ಆಮೇಲೆ ಆ ಕಡೆ ಹೈವೇ. ಈ ಸಿಂಗಲ್ ರೋಡ್ನಾಗ ಈ ಟಮ್ಗಳು ಹೋಗೋದಿಲ್ಲ ಗುರು. ಗಾಡಿ ಖಾಲಿ ಕೆರೆಟ್ ಹಾಕ್ಕೊಂಡು ಮುಂದೆ ಇತ್ತು ಗಾಡಿ, ಅದು ಹೋಗೋದೇ ಇಲ್ಲ. ಗಣೇ ಹೋಗ್ತಾನೆ, ಅದ್ರಾಗೂ ಹೋಗೋಕ್ಕೆ ಜಾಗನೂ ಬಿಡಲ್ಲ. ಸೆಂಟ್ರಿಗಿರ್ತಾನೆ ನೋಡಿ, ಸೆಂಟ್ರಿಗಿರೋದು. ಅಪೋಸಿಟ್ ಗಾಡಿ ಸರ್ಕನಂಗೆ ಬರ್ತಾವೆ ಕಾರುಗಳು. ಪಾಪ ಯಾರೋ ಸೈಡಿಗೆ ಹೋದ, ಬ್ರೇಕ್ ಹೊಡ್ಕೊಂಡು ಬಂಕ್ನಾಗ ಹೋಗಿದ್ದಾನೆ ಅವನು, ಅದಕ್ಕೆ ಹೋಗಿದ್ದಾನೆ. ಇಲ್ಲಾಂದರೆ ಸೀದಾ ವಾಪಸ್ ತಿರ್ಸ್ಕೊಂಬರೋನು. ಏನು ಪಜಿಟಿ ಅಂತೀರಿ ನಮ್ಮ ಬೆಳಗ್ಗೆಯಿಂದ. ಜೊತೆಗೆ ಟಿಂಬ್ರೋಣಿ ಹತ್ರ ಇರ್ಬೇಕಾಗಿತ್ತು ನಾವು. ಅಲ್ಲಿ ನವಾಪುರ ಬಾರ್ಡ್ರಾಗೆ, ನವಾಪುರ ದಾಟಿ ಬಂದು ಮಕ್ಕೊಂಡಿದ್ರೆ ಆರಾಮಾಗಿ 1 ಗಂಟೆಗೆ ಬಂದು ಮಕ್ಕಂತಿದ್ವಿ ದೈವಾಲ್ನಾಗೆ. ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ರೂ ಇಷ್ಟೊತ್ತಿಗೆ ಕರಿಮಲ ಹತ್ರ ಇರ್ತಿದ್ವಿ. ಕರಿಮಲ ನಗರ ಕರಿಮಲದಾಗಂತೂ ಪಕ್ಕ ಇರ್ತಿದ್ವಿ. ಈ ರೋಡ್ನಾಗೆ ಬರೋದು ಬೇಡ. ಅಹಮದಾಬಾದ್ ಬಂದರೆ ಆ ಕಡೆ ಮಾಮೂಲಿ ರೋಡ್ಗೆ ಹೋಗ್ಬಿಡೋಣ. ಯಾಕಂದರೆ ರೋಡ್ ಭಾರಿ ಕಂಡಮ್ ಎದ್ಬಿಟ್ಟತೆ. ಡೀಸೆಲ್ ಮೈಲೇಜ್ ಬರೋಲ್ಲ, ಏನಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಗುರು. ಅಣ್ಣಚ್ಚಿ ಗಾಡಿ ಇವಾಗ ಒಂದು ಹೋಗ್ತೈತೆ ನೋಡಿ. ಅವ್ರು ಹೆಂಗೆ ಗೊತ್ತಾ, ಅದು ರೋಡ್ ಕ್ಲೋಸ್ ಆಗೈತೆ ಅಂದರೆ ಒಂದು ಗ್ರೂಪ್ನಾಗ ವಾಯ್ಸ್ ಮೆಸೇಜ್ ಹಾಕಿದ್ರು ಅಂದರೆ ಅಲ್ಲಿ ಎಲ್ಲೆಲ್ಲಿ ಬರೋದು. ನಾವು ರಾತ್ರಿ ನೋಡಿದ್ವಲ್ಲ, ಎಲ್ಲೆಲ್ಲಿ ಗಾಡಿನೇ ಇಲ್ಲ. 1-2 ಗಾಡಿ ಮಾತ್ರ ಇದ್ವು ಅಷ್ಟೇ ಕಂಟೈನರು. ಅವು ಬಿಟ್ಟರೆ ಇನ್ನೆಲ್ಲೆಲ್ಲಿ ಗಾಡಿನೇ ನೋಡಿಲ್ಲ. ಅಲ್ಲಿ ಹೋಟ್ಲ ಹತ್ರ ಮಕ್ಕೊಂಡಿದ್ವಲ್ಲ, ಅಲ್ಲೊಂದು 2-3 ಗಾಡಿ ಇದ್ವು ಅಷ್ಟೇ. ಬೆಳಿಗ್ಗೆನೂ ಬರ್ಬೇಕಾದ್ರೂ ಕಾಣಲಿಲ್ಲ, ಎಲ್ಲೋ ಒಂದೊಂದು ಕಂಡು. ಇಲ್ಲಾಂದಿದ್ರೆ ರೋಡಾಗ ಫುಲ್ ಗಾಡಿನೇ ಇರೋ ಅಣ್ಣಚ್ಚಿ ಗಾಡಿಗಳು. ನವಾಪುರ ಮೇಲೆಲ್ಲ ಓಡಾಡ್ತಾ ಇದ್ದಾವೆ. ನಾವು ನವಾಪುರ ಮೇಲೆ ಹೋಗೋಣ ಬನ್ನಿ, ಮುಂದೆ ಹೋಗಿ ಎಲ್ಲಾದ್ರೂ ಸಿಗೋಣ. ಸ್ಕೂಲಿಗೆ ಸೇರ್ಸ್ಬಿಡ್ಬೇಕು, ಇನ್ನೇನು ಬೆಳಿಗ್ಗೆ ಸೇರ್ಸ್ಬಿಡ್ತೀನಿ ನಾನು. ಅಯ್ಯೋ ಅಂತ ಏನಾಯ್ತು ನನಗೆ ಸಿಕ್ಕಿಲ್ಲ ಸರ್. ಇದು ಯಾವ್ದು ರಾಂಗ್ ನಂಬರ್ ಮಾಡಿದ್ರು ನೋಡಿ. ನರಸಿಂಹಣ್ಣ ಬಳ್ಳಾಪುರ ಏನಾಯ್ತು ಎಂತ ದೊಡ್ಡ ಹುಚ್ಚು ನನ್ನ ಮಕ್ಕಳು. ಈಗ ಮದುವೆ ಮಾಡ್ತಾರೆ, ಈಗ ಮದುವೆ ಆಗಿ ಮಕ್ಕಳಾಗಿ ಮದುವೆ ಸ್ಕೂಲಿಗೆ ಸೇರಿಸ್ತಾರೆ. ಯಾವ ಸ್ಕೂಲಿಗೆ ಸೇರ್ಸೋದು ತುಮಕೂರಾಗ ಮದುವೆ ತಮ್ಮ ಭಾಳ ದಿವಸ ಆಗಿತ್ತು ಸಿಕ್ಕು. ಅದು ನಾಗ್ಪುರ ರೋಡಾಗೆ ಇದು ಬಟಾಣಿ ತುಂಬ್ಕೊಂಡು ಹೋದಾಗ ಎದುರಿಗೆ ಹೋಗಿದ್ದು, ಮತ್ತೆ ಈ ರೋಡಾಗ ಟೊಮೆಟೊ ತುಂಬ್ಕೊಂಡು ಹೋಗಿದ್ದ. ನಾನು ನೋಡಿರಲಿಲ್ಲ, ಗಾಡಿ ಪಾಸ್ ಆದ್ಮೇಲೆ ನೋಡ್ಕೊಂಡಿದ್ದು. ಇವಾಗ ಸಿಕ್ಕಿದ್ದಾರೆ. ಅದು ಬಂಕ್ರಿಗೆ ಡೀಸೆಲ್ ಹಾಕ್ಕೊಂಡು ಹೊರಗೆ ಬಂದಾಗ ಅಣ್ಣ ಇಲ್ಲಿ ಖಾಲಿ ಕಿರಿತೈತೆ, ನನಗೆ ಹತ್ರ ಆಗ್ತದೆ ಏನು ಮಾಡ ಅಂತೇಳಿ. ನಾನು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಿ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಇವತ್ತೇ ಎದುರಿಗೆ ಸಿಕ್ಕಿರೋದು. ಅಲ್ಲಿ ಒಂದು ವರ್ಷಲಿಂದನೇ ಮಾತಾಡ್ತಿದ್ವಿ ಫೋನಲ್ಲಿ. ನಮ್ಮ ಅಣ್ಣಂದು ಯೂಟ್ಯೂಬ್ ಚಾನಲ್ ಐತೆ, ತೋರ್ಸಪ್ಪ ಮುಂದೆ ಹೋಗಿ. ಅದೇ ಇರೋದು ಕಡೆ ಆಮೇಲೆ ತೋರಿಸ ಮುಂದೆ ಐತೆ ನೋಡಿ, ತೋರಿಸ್ಬೋದು ನಾನು. ಜಾಸ್ತಿ ಐಟಮ್ ಕೊಟ್ಟಿದ್ರೆ ನಮ್ಮ ಅಣ್ಣಂದು ಯೂಟ್ಯೂಬ್ ಚಾನಲ್ ಲೇಬೋರ್ಡ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಬರ್ತಾ ಇಲ್ಲ, ವೀಡಿಯೋಸ್ ಅದು ಬರ್ತಿಲ್ಲ, ಬರ್ತವೆ ಸ್ವಲ್ಪ ದಿನ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕರಿಮಲೆಯಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ರಾತ್ರಿ ಬಂದು ನಗರ್ನಾಗ ಮಕ್ಕೊಂಡಿದ್ದೆ. ನಮ್ಮ ಪ್ರದೀಪಣ್ಣನ ಸಿಕ್ಕಿದ್ರು, ಚಿಕ್ಕಬಳ್ಳಾಪುರದವರು, NVS ಟ್ರಕ್ ಬ್ಲಾಕ್ಸ್ ಇದೆಯಲ್ಲ, ಅವರು ಸಿಕ್ಕಿದ್ರು. ಅವ್ರು ಮಾತಾಡಿಸ್ಕೊಂಡು ಬಂದ್ವಿ. ನಿನ್ನೆ ಹಗಲೆಲ್ಲ ಜಾಮ್ನಾಗ ಮೂವ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಇಲ್ಲಿ ನೈಟ್ ಓಡ್ಸೋಕ್ಕೆ ನಮ್ಮ ಡ್ರೈವರ್ ಬೇರೆ ಕರಿಮಲೆಯಿಂದ ಸ್ಟ್ರೈಟು ಟಿಂಬೂರ್ಣಿಗೆ ಗಾಡಿ ಬಿಡಲ್ಲ ಅಂತ ಹೇಳಿದ್ರು. ಯಾಕೆ ಬಿಡಲ್ಲ ಅಂದರೆ ಪಂಡ್ರಾಪುರಿಗೆ ಪಾದಯಾತ್ರೆ ಹೋಗ್ತಿದ್ದಾರೆ ಏಕಾದಶಿಗೆ, ಅದಕ್ಕೆ ಫುಲ್ ಜಾಮ್ ಇರುತ್ತೆ, ಬಿಡಲ್ಲ ಅಂತ ಹೇಳಿದ್ರು. ನಮ್ಮ ಜೊತೆಗಿದ್ದಿದ್ದು ಅಣ್ಣಚ್ಚಿ ಗಾಡಿ ಸೀದಾ ಹೋಯ್ತು. ಅವ್ರಿಗಿದ್ದು ಹೋದ್ರೆ ಹೋಗ್ಲಿ ಅಂತೇಳಿ ನಾವಿನ್ನೇನು ಸುಮ್ಮನೆ ಆದ್ವಿ. ಯಾಕಂದರೆ ನಮ್ಮ ಗಾಡಿಗೆ ಬರೀ ಕಾಸ್ಟ್ಲಿ ಐಟಮ್ ಇರೋದು, ಸೆಂಟ್ ಬಾಟ್ಲಿ, ಬಟ್ಟೆ ಬಂಡ್ಲು, ಮೆಡಿಸನ್ನು ಅವೇ ಇರೋದು. ಒಂಚೂರು ಭಯ ಈ ರೋಡ್ನಾಗೆ, ಸೈಟ್ ಗಾಡಿನೇ ಇರಲ್ಲಲ್ಲ. ನಾವು ಅಲ್ಲೇ ಬಂದಾಗ 10 ಗಂಟೆ ಆಗಿತ್ತು, ನಿಲ್ಲಿಸಿ ಊಟ ಮಾಡಿ ಮಕ್ಕಳಷ್ಟೊತ್ತಿ 10 ಗಂಟೆಗೆ ನಿಲ್ಲಿಸಿದ್ದು. ಬಂದಿದ್ರೆ ಇಲ್ಲಿಗೆ ಒಂದು 12 ಗಂಟೆ ಅಷ್ಟೊತ್ತಿಗೆ ಬರ್ತಿದ್ವಿ. ಮತ್ತಿನ್ನೇನು ಅಂತೇಳಿ ಬರಲಿಲ್ಲ. ನೋಡಿ ಪಾದಯಾತ್ರೆ ಹೋಗ್ತಿದ್ದಾರೆ ಪಂಡ್ರಾಪುರಿಗೆ ಏಕಾದಶಿಗೆ. ಇಂಥತ್ತಾಗ ಮಾತ್ರ ಹುಷಾರಾಗಿ ನಿಧಾನಕ್ಕೆ ಹೋಗ್ಬೇಕು, ನೋಡ್ಕೊಂಡು. ಆ ಕಡೆ ನೋಡ್ಬೋದು ಗಾಡಿಗಳು ಹೆಂಗೆ ಬರ್ತಿದ್ದಾವೆ ಅಂತೇಳಿ. ನಾವು ಒಂಚೂರು ಹುಷಾರಾಗಿ ಹೋಗ್ಬೇಕು. ರೋಡ್ ಡೈವರ್ಟ್ ಮಾಡಿದ್ದಾರೆ ಇದರಿಂದ ಕರಿಮಲೆಯಿಂದ ಲೆಫ್ಟ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಾರ್ಸಿ ರೋಡು. ನಾವು ಬಾರ್ಸಿ ರೋಡ್ ಅಂದರೆ ಬಾರ್ಸಿಗೆ ಹೋಗೋದು ಬೇಕಿಲ್ಲ, ಮುಂದೆ ಕಟ್ವಾಡಿ ಅಂತೇಳಿ ಒಂದು ಊರು ಬರ್ತೈತೆ. ಆ ಕಟ್ವಾಡಿಯಿಂದ ರೈಟಿಗೆ ಹೊಡೆದ್ರೆ ಸೀದಾ ಮೋಲ್ ಹತ್ರಕ್ಕೆ ಹೋಗುತ್ತೆ. ಮೋಲ್ಗೆ ಹೋಗ್ಬೋದು, ಮೋಲಿಂದ ಮುಂಚೆನೇ ಹೈವೇ ಟಚ್ ಆಗುತ್ತೆ. ಮೋಲಿಂದನೂ ಮುಂಚೆ ಹೋಗುತ್ತೆ. ಇದು ರೋಡ್ ಚೆನ್ನಾಗೈತೆ, ಸಖತ್ ರೋಡೇನು ಅಂತ ಕಂಡಮ್ ಎದ್ದಂಗಿಲ್ಲ, ನೋಡಿದ್ರೆ ಗೊತ್ತಾಗತ್ತೆ. ಯಾಕಂದ್ರೆ ಈ ರೋಡ್ನಾಗ ಜಾಸ್ತಿ ಗಾಡಿ ಓಡಾಡಲ್ಲ ನೋಡಿ. ನಾನು ಅದಕ್ಕೆ ರಾತ್ರಿ ಬರಲಿಲ್ಲ, ಅಲ್ಲೇ ಮಕ್ಕೊಂಡಿದ್ದು. ನೈಟ್ ಬಿಟ್ಟರೆ ಏನಪ್ಪ ಎಲ್ಲಿ ಹೋಗೋದು ಈ ರೋಡಾಗ ಅಂತೇಳಿ ಅದಕ್ಕೆ ಇವಾಗ ಎದ್ದು ಬಂದಿದ್ದು ನೋಡಿ. ಪೂರ್ತಿ ಬೆಳಗ್ಗೆಯಿಂದ ರಾತ್ರಿಯಿಂದ ಬಂದಿರೋ ಗಾಡಿ ಎಲ್ಲ ಇಲ್ಲೇ ಹೋಗಿದ್ದಾವೆ. ರಾತ್ರಿ ಬಿಟ್ಟಿರ್ತಾರೆ ಮೋಸ್ಟ್ಲಿ. ಇವಾಗ 5 ಗಂಟೆಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿರ್ತಾರೆ, ಅದಕ್ಕೆ ರೋಡ್ ಡೈವರ್ಟ್ ಮಾಡಿರೋದು. ನಿನ್ನೆ ಸಾಯಂಕಾಲ ಅಣ್ಣಚ್ಚಿ ಗಾಡಿ ಹೋಗೈತೆ, ಅವ್ನ ದಾರಿ ಗೊತ್ತಿಲ್ಲ ಏನಿಲ್ಲ ಡ್ರೈವರಿಗೆ. ಹೊಸ್ದಾಗಿ ಬಂದಿದ್ದು ಸೆಕೆಂಡ್ ಡ್ರೈವರು. ಎಲ್ಲೋ ಇದ್ರೆ ಎಲ್ಲೋ ಹೇಳೋಣ, ಎಲ್ಲೋಗಿದ್ದಾನೋ ಗೊತ್ತಿಲ್ಲ. ಟಿಂಬೂರ್ಣಿಗೆ ಹೋಗಿದ್ನಿ ಅಂತ ಹೇಳ್ದ ರಾತ್ರಿ 9 ಗಂಟೆಗೆ 10 ಗಂಟೆಗೆ ಫೋನ್ ಮಾಡಿದರೆ. ಅದೇ ಅಲ್ಲೂ ಗಾಡಿ ಹೋಗ್ತಿದ್ದಾವೆ. ಬೆಳಗ್ಗೆ ಭಾಳ ಗಾಡಿ ಬಂದು ಎಲ್ಲ ಇಲ್ಲೇ ಹೋಗಿದ್ದಾವೆ. ಅದಕ್ಕೆ ನಾವು ಇಲ್ಲಿ ಹೋಗ್ತಾಯಿದ್ದೀವಿ. ಬರೋ ಗಾಡಿನೂ ಇಲ್ಲೇ ಬಂದಂಗೆ ಆಗ್ತವಲ್ಲ ಗುರು. ಎಲ್ಲೆಲ್ಲಿಂದ ನಾವು ಬರ್ತದಾವೆ ನೋಡೋಣ ಬನ್ನಿ. ಇನ್ನೂ ಎಷ್ಟು ದೂರ ಐತೆ ಈ ರೋಡು? 50 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ವಿ. ಟಿಂಬೂರ್ಣಿ 50 ಕಿಲೋಮೀಟ್ರ್ ಇತ್ತು, ಇದು 70 ಕಿಲೋಮೀಟ್ರ್ ಐತೆ ಗುರು. ಟಿಂಬೂರ್ಣಿಯಿಂದ ಮುಂದೆನೇ ಟಚ್ ಆಗ್ತೀವಿ. 70 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗಿ ಸಿಗುಮ್ಮ ಮುಂದೆ. खत्म, बाय बाय, टाटा, गुड बाय, गया।